ಚಿಕ್ಕನ್ ತಯಾರಿ ಚಲ್ ಬೇಡ ಮತ್ತೆ ಹೋದ್ಲ ಬಸ್ ಬಸ್ ಚಾರ್ಲಿದಲ್ಲ ಇಲ್ಲಿ ಕೂಡ ಅನಿಸ್ತೈತೆ ಅವ್ನು ಎಕ್ದಮ್ ಬಂದು ನೋಡಿ ತೋರ್ಸಕ್ ನೋಡಿ ಹೆಡ್ಸೆಟ್ ಈ ಅಜ್ಜಾ ಎಲ್ಲ ಸಿಡಿಸ್ತಾನ ಗೊತ್ತು ಮೈಗ ಚಾರ್ಲಿನ ಹೊಟ್ಟೆಯೊಳಗೆ ನೀರು ಉದು ನೀ ಚಾರ್ಲಿಗೆ ತೊಳಿಬಲ್ಲ ನೀರು ಹಾಕ್ಬಾ ಮುಖ ತೊಳಿಬಾ ಶಾಂಪು ಹಚ್ಬಾ ಹಾ ನೀ ಕೈ ಬಿಡೋದು ಕೈ ಪ್ರಾಪರ್ ಮಾಡು ಬಿಡೋದ್ ಕೈ ಹಾ ವೆರಿ ಗುಡ್ ಏನಾಯ್ತು ನೀರ ಕಾಣಂಗಿಲ್ಲಲ್ಲ ಒಂಥರ ಸ್ಪ್ರೇ ಆದವ್ರಗತ್ಲ ಅನಿಸ್ತೈತಿ ಏ ಬೇಡ ನೀನ್ ಹೆಂಗ್ ಮಾಡೇ ಬಿದ್ದಿ ನೆನ್ಪೈತಿಲ್ಲ ಸಾನು ಹಿಂಗ ಮಾಡಿ ಬಿದ್ದನ್ ಮತ್ತ ಅದ್ರ ಮೇಲೆ ಕೂತೀನಿ ಇಳಿತಾಳ ಓ ಬೇಡ ಆಲ್ರೆಡಿ ಕೈ ಪೆಟ್ ಮಾಡ್ಕೊಂಡಿ ಮನೆ ನೋಡಲೆ ಶಾಂಪು ಹಿಂಗ ಹಚ್ಕೊಳತಾನ ಶಾಂಪು ಹಿಂಗ ಹಚ್ಕೊಳತಾನ ನೋಡಲ್ಲಿ ಇಬ್ರು ಒಟ್ಟ ಜಗಳಾಡಲ್ದ ಒಂದಿನ ಇರಂಗಿಲ್ಲ ನೋಡು ಹೌದಿಲ್ಲ ಟಾಮ್ ಆ್ಯಂಡ್ ಜೆರಿಗತ್ಲ ಚಾಲು ನೋಡ್ರಲ್ಲ ಯಾಕೆ ಕೂತ ತೋರ್ಸತಾನ ಇಲ್ಲಿ ಬಾ ಇಲ್ಲಿ ಕುಂಡ್ರ ಬಾ ಅಲ್ಲೇ ಇತ್ತ ಅಕ್ಕ ಊರಿಗೆ ಹೋಗೋಣ ಅಕ್ಕ ಅಕ್ಕ ಅಕ್ಕದ್ ಬಡ್ಕೊಳ್ದು ಆಕೆ ನೋಡು ಮತ್ತು ನನಗೂ ಸರಿ ಆತ ನಿನಗೆ ಕಾಣಿಸೋದು ಸರಿ ಇತ್ತು ನೋಡಿಯಪ್ಪ ಏನು ಕಾಣಿಸೋತ್ ನಿನಗೆ ಇದೇನ್ರಿ ಅದು ಗನ್ ಅನ್ನತ್ತಿದ್ರದ ವಾಟ್ರದ ಚಲೋ ಐತ್ಲಾ ಏನೋ ನೀರ ಅನ್ಸಂಗಿಲ್ಲ ಒಟ್ಟ ಮತ್ತು ಭಾಳ ಹಿಂಗೆ ನೀರತ್ತ ರಮ್ರಾಡಿನೂ ಆಗಂಗಿಲ್ಲ ನೋಡ ನೀರು ಹಾಕಿದಿ ವೆರಿ ಗುಡ್ ಎವ್ರಿ ಡೇ ನೀರು ಹಾಕ್ಬೇಕು ತುಳಸಿಗ ಬಾಟಲ್ ತೂತ್ ಮಾಡಿ ನೀರು ಹಾಕ್ತಿ ಹೌದು ನೋಡಲ್ಲ ಎಷ್ಟು ಶೇರ್ ಆತತ ಅವ್ಗೆ ಹೆಂಗೆ ಮಾಡಿಸ್ಕೊಳತ್ತಾನೆಲ್ಲ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗಿದ್ದೀರಿ ಆರಾಮದಿರೇನ ನೀವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಕತ್ತೀನಿ ಸೊ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡಾಕತ್ತೀನಿ ಆಲ್ರೆಡಿ ನೋಡೈತ್ರಿ ಚಾರ್ಲಿಗೆಲ್ಲ ಸ್ನಾನ ಮಾಡಿಸಿ ಚಾರ್ಲಿಗೆಲ್ಲ ಕ್ಲೀನ್ ಮಾಡೈತಿ ಅದು ನಿನ್ನೆ ಫುಟೇಜ್ ಇತ್ತು ಹಿಂಗೆ ಸುಮ್ಮನೆ ಚಾರ್ಲಿ ಬಾತ್ ಟೈಮಿಂಗ್ ಹೆಂಗೆ ಮಾಡ್ತೀವಿ ಅಂತ ನಿಮಗೂ ಶೇರ್ ಮಾಡಬೇಕು ಅಂತ ತೊಗೊಂಡಿದ್ನಿ ಸೊ ಇವತ್ತು 1st ಜೂನ್ ಇವತ್ತು ಸಾನು ಮತ್ತು ಚಿಕ್ಕೊಂದ ಇಬ್ಬರದು ಸ್ಕೂಲ್ ಸ್ಟಾರ್ಟ್ ಆಗತ್ತೈತಿ ಆಫ್ಟರ್ 2 months ವೆಕೇಷನ್ ಸೊ ಇವತ್ತಿಬ್ಬರೂ ಸ್ಕೂಲಿಗೆ ಕಳಿಸ್ಬೇಕು ಸೊ ಆ್ಯಕ್ಚುಲಿ 2 ತಿಂಗಳ ಎಲ್ಲ ಪೂರಾ ರೂಟೀನ್ ಆ ಕಡೆ ಈ ಕಡೆ ಆಗಿತ್ತು ಸ್ಕೂಲ್ ಇರಲಿಲ್ಲ ಅಂದರೆ ಏನಾಗ್ತೈತಿ ಅಂದರೆ ಸ್ಕೂಲ್ ಇಲ್ಲಲ್ಲ ಏನೂ ಫಿಕ್ಸ್ ರೂಟೀನ್ ಇರಲಿಲ್ಲ ಸ್ವಲ್ಪೆಲ್ಲ ಹಿಂದೆ ಮುಂದೆ ಆಗೋದು ಏಳೋದು ಊಟ ಮಾಡೋದು ನಾಷ್ಟ ಹೀಗೆಲ್ಲ ಆಗಿತ್ತು ಬಟ್ ಇವತ್ತಿಂದ ವಾಪಸ್ ಮತ್ತೆಲ್ಲ ಬ್ಯಾಕ್ ಟು ರೂಟೀನ್ ತರಬೇಕು ಇವತ್ತಿಂದ ಟೈಮ್ ಸರಿ ಮಲ್ಕೊಳ್ಳೋದು ಟೈಮ್ ಸರಿ ಏಳೋದು ಟಿಫಿನ್ ನಾಷ್ಟ ಅವ್ರಿಗೆ ಕಳಿಸೋದು ಕರ್ಕೊಂಬರೋದು ಅವ್ರ ಅಭ್ಯಾಸ ಮಾಡಿಸೋದು ಅದೆಲ್ಲ ಫಿಕ್ಸ್ ರೂಟೀನ್ ಇವತ್ತಿಂದ ಶುರು ಆಗ್ತೈತಿ ಸೊ ಇವತ್ತು ನಂಗೆ ಯಾವಾಗಿಂದ ರಾತ್ರಿ ಹಿಂಗೆ ಎದಿಗುದಿ ಹತ್ತಿತ್ತು ಯಪ್ಪ ನಂಗೆಲ್ಲರೂ ನಿದ್ದೆ ಹತ್ತಿಗಿತ್ತಿತ್ತು ಯಾಕಂದ್ರೆ ಸಾನೊಂದಂತರೂ ಬಸ್ ಬರ್ತೈತಿ ಕಂಪಲ್ಸರಿ ಅದ ಟೈಮಿಂಗ್ ಎಕ್ಸಾಕ್ಟ್ಲಿ ರೆಡಿ ಇರಬೇಕಾಗ್ತೈತಿ ಸೊ ಹಿಂಗಾಗಿ ಆ ಎದಿಗುದಿಲಿ ನಂಗೆ ಚೆನ್ನಾಗಿ ನಿದ್ದೆ ಹತ್ತಿಲ್ಲ ಸೊ ಎದ್ದೀನಿ ಕರೆಕ್ಟ್ ಟೈಮಿಂಗನ ಈಗ ಅವರಿಬ್ಬರದ್ದು ಎಲ್ಲ ಟಿಫಿನ್ ರೆಡಿ ಮಾಡಬೇಕು ಅವರಿಬ್ಬರಿಗೆ ಎಬ್ಬಸ್ಬೇಕು ಅವರಿಬ್ಬರನ್ನು ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು ಐ ಹೋಪ್ ಸೊ ನಿಮ್ಮದು ಎಲ್ಲರದು ಹಿಂಗಾಗೈತಿ ಒಂದು 2 ತಿಂಗಳಿಗೆಲ್ಲ ರೂಟೀನ್ ಚೇಂಜ್ ಆಗಿರ್ತೈತಿ ಸೊ ಈಗ 2 ದಿನ ವಾಪಸ್ ಮತ್ತೆಲ್ಲ ಬ್ಯಾಕ್ ಟು ರೂಟೀನ್ ಹಚ್ಚಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡ್ದಂಗೆ ಆಗ್ತೈತಿ ಬಟ್ ಪ್ರತಿ ವರ್ಷ 1st ಜೂನಕ್ಕೆ ಮೇ ಬಿ ಹಿಂಗೆ ಸಿಚುವೇಶನ್ ಆಗ್ತೈತಿ ಸೊ ಚಲೋ ಸಾನು ಮತ್ತು ಚಿಕ್ಕನ್ ಫಸ್ಟ್ ಆಫ್ ಆಲ್ ಎಲ್ಲ ಟಿಫಿನ್ ರೆಡಿ ಮಾಡ್ತೀನಿ ಆಮೇಲೆ ಅವರಿಬ್ಬರನ್ನ ಎಬ್ಬಸ್ತೀನಿ
ಅವರಿಬ್ಬರನ್ನೂ ಸ್ಕೂಲಿಗೆ ಕಳ್ಸೋನು. ಎಲ್ಲರ ಮಕ್ಕಳದು ಸ್ಕೂಲ್ ಸ್ಟಾರ್ಟ್ ಆಯಿತು ಅಂತ ಅಂದ್ಕೊಳಕತ್ತೀನಿ. ಮತ್ತು ಎಲ್ಲರೂ ಸೇಮ್ ಈ ಸ್ಟೋರಿಗೆ ರಿಲೇಟ್ ಮಾಡಾಕತ್ತೀರಿ ಅಂತ ಅಂದ್ಕೊಳಕತ್ತೀನಿ. ಸೊ ಎಲ್ಲರ ಮಕ್ಕಳಿಗೆ ಇನ್ನು ಮುಂದಿನ ವರ್ಷದ ಎಜುಕೇಷನ್ಗಾಗಿ ಆಲ್ ದಿ ಬೆಸ್ಟ್. ಎಲ್ಲರದು ಭವಿಷ್ಯ ಚಲೋ ಆಗಲಿ ಅಂತ ವಿಶ್ ಮಾಡ್ತೀನಿ. ಚಲೋ ಕೆಲಸ ಸ್ಟಾರ್ಟ್ ಮಾಡೋಣ. ಹೇ ಸಾನು 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 ಏ ಬಬ್ಬು ಹೇಳಪ್ಪು, ಸ್ಕೂಲ್ ಐತಿ, ಸ್ಕೂಲಿಗೆ ಹೋಗೋದೈತಿ ಇವತ್ತು. ಸಾನು ಸ್ಕೂಲ್ ಐತೆ ರಜಾ. ಗುಡ್ ಮಾರ್ನಿಂಗ್. ದಿನ ಎಷ್ಟು ಗಂಟೆ ಕೇಳ್ತಿದ್ದಿ ಸೂಟಿ ಬೆಳನ? 9, 10, 11. ಇವತ್ತು 7ಕ್ಕೆ ಹೇಳಕ್ಕೆ ಮೈ ಮೇಲೆ ಬರಾಕತ್ತೈತಿ ಹೌದಲ್ಲ? ಹೇಳ, ಬಸ್ ಬರ್ತೈತಿ ಹೇಳು, ರೆಡಿ ಆಗ್ಬೇಕು. ಹಾಂ ಹೇಳ. ಕಣ್ ತೆಗಿಯಕ್ಕೆ ಬರುವತ್ತು ಹಂಗಾಗ್ತೈತೆ. ಒಂದು 2 ಡೇಸ್ ಕಣ್ಣು ಓಪನ್ ಆಗಂಗಿಲ್ಲೇನು. ಮತ್ತು 3ನೇ ದಿನದಿಂದ ಪ್ರಾಕ್ಟೀಸ್ ಆಗ್ತೈತಿ. ಅಲ್ಲಿ ನೋಡಲ್ಲಿ ಯಾರನ್ನ ಹಂಗಾಕತ್ತಾರ ಹಿಂದೆ. ಅಕ್ಕಾಗೆ ಉಸಕತ್ರ ನೀವು ಹೇಳ್ತಾನೆ ನಿನ್ನ ದಿನ ತಡ ಆಯ್ತು ಮಕ್ಕೋ. ಅಪ್ಪ ಅದಾರು ಹಂಗೆ ಮಾಡತ್ತಾರು. ನಿನ್ನ ದಿನ ತಡ ಆಯ್ತು ನಿಮ್ಮ ಮಕ್ಕೋ. ಈಗ ಹೇಳ್ಬೇಡ, ಇನ್ನೊಂದು ಅರ್ಧ ತಾಸು ಮಕ್ಕೋನಿ. ಅಕ್ಕನ ಕಳಿಸ್ತೀನಿ, ಆಮೇಲೆ ನಿಂಗೆ ಎಬ್ಬಿಸ್ತೀನಿ. ಇನ್ನೂ ಹಾಫ್ ಆನ್ ಅವರ್ ಆಮೇಲೆ ಊಟ ತಪ್ಪಲ್ಲ ಅಕ್ಕನ ಮುಗಿಸ್ತೀನಿ. ನೀವು ಊಟ ಮಾಡಿ ಹೋಗ್ಬೇಕು? ಓಕೆ ಆಯ್ತು. ಏನೇನು ಮಾಡಲಿ? ಹುಗ್ಗಿ ಹೋಳ್ಗೆ ಊಟಕ್ಕೆ ಏನೇನು ಮಾಡಲಿ? ಹಾಂ, ಸ್ಯಾಂಡ್ವಿಚ್. ಓಕೆ ಡನ್. 1 hour later. ಕರೆಕ್ಟ್ ನೋಡ್ ಪಪ್ಪ, ವೀಕ್ ಅದು ಫಸ್ಟ್ ಡೇ ಅಂದ್ರೆ ಸಂಡೇ ಮಂಡೇ ಮಂಡೇ ಅವಾಗಿಂದ ಏನದ ಸ್ಕೂಲ್ ಸ್ಟಾರ್ಟ್ ಆಗೋದು ಮಂಡೇ. ಎಸ್, ಎಂಜಾಯ್ ಮಾಡು ಫಸ್ಟ್ ಡೇ ಸ್ಕೂಲದ. ನೆಕ್ಸ್ಟ್ 1 year ಫುಲ್ ಅಭ್ಯಾಸ, ಎಕ್ಸಾಮ್. ಕರೆಕ್ಟ್ ಈ ಸಲ ಮಂಡೇ ಬಂದೈತಿ. ಈ ಸಲ ಎರ್ಬೆಡ್ ಚಲೋ ಸಿಕ್ಕ ನೋಡುವ. ಹೋದ್ಸಲ 2-3 ಸಲ ಚೇಂಜ್ ಮಾಡಿದ್ವಲ್ಲ, ತಲೆ ನುಸ್ತತ್. ಆಲ್ ದಿ ಬೆಸ್ಟ್. ಇವತ್ತೆಲ್ಲ ಹೊಸ ಮತ್ತೊಂದು ಸ್ವಲ್ಪ ಎಲ್ಲ ಸೆಕ್ಷನ್ಸ್ ಚೇಂಜ್ ಆಗಿರ್ತಾವು, ಟೀಚರ್ ಚೇಂಜ್ ಆಗಿರ್ತಾರು, ಕ್ಲಾಸ್ ರೂಮ್ ಚೇಂಜ್ ಆಗಿರ್ತೈತಿ. ಸೊ ಇವತ್ತಿನ ದಿನ ಎಲ್ಲ ಮಸ್ತ್ ಮಜಾ ಅನಿಸ್ತೈತಿ. ಅಮ್ಮ ಈಗ ಪೈಲ ಹೆಂಗಿತ್ತು, ಈಗ ಏನಂದ್ರೆ ಈಗ ದೊಡ್ಡವ್ರಿಲ್ಲ 10th 9th ಅದು ಆ ಕಡೆ ಸೈಡ್ ಇತ್ತ. ಆಮೇಲೆ ಈ ಕಡೆ ಸೈಡ್ ಎಲ್ಲ ನಾರ್ಮಲ್ ಸಣ್ಣವರಿದ್ರು ಅದೆಲ್ಲ ಇರ್ತೈತಿ. ಆಮೇಲೆ ಈಗ ಮ್ಯಾಲೆ ಸೆಕೆಂಡ್ ಥರ್ಡ್ ಇರ್ತಿದ್ರ. ಆಮೇಲೆ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ದೊಡ್ಡವ್ರ ಏನೈತ್ಲ ಅಲ್ಲಿ ಇರ್ತಾವ ಕ್ಲಾಸ್, ಚೇಂಜ್ ಹಾಕೋದು ಹೋಗ್ತಾವ. ಕರೆಕ್ಟ್. ಟಿಫಿನ್ ಪನ್ನೀರ್ ಜಾಸ್ತಿ ಹಾಕಿ, ಪನ್ನೀರ್ ಭರ್ಪೂರ ಹಾಕ್ಯಾನೆ. ಡಬ್ಬಿ ತುಂಬ ಪನ್ನೀರ ಹಾಕ್ಯಾನೆ. ನೀ ಡಬ್ಬಿ ಪೂರ ಮುಗಿಸ್ ಬರ್ಬೇಕಾರೆ ನಾನು ಚೆಕ್ ಮಾಡೋಕ್ಕೆ ಡಬ್ಬಿ ಎಷ್ಟು ತಿಂದು ಬಂದು ಏನೇನು ಬಿಟ್ಟು ಎಲ್ಲ. ಹಾಂ, ಇವತ್ತಿಂದ ಪೂರ ಟಿಫಿನ್ ಖಾಲಿ ಮಾಡೋದ, ಏನೂ ಬಿಟ್ಕೊಂಬರೋದಿಲ್ಲ ಟಿಫಿನ್ನಾಗ. ಇಡು, ಆಮೇಲೆ ಮತ್ತೆ ತೋರಿಸ್ತಾನೆ ನೋಡು. ಜಾಡಿಸಿ ಹಾಕೊಂಡಿರೋ ಶೂಸ ಜಾಡಿಸ್ಬೇಕು ಯಾವಾಗಲೂ. ಹೊರಗೆ ಜಾಡಿಸ್ಕೊಂಡು ಒಳಗೆ ಬರ್ಬೇಕಾ? ಚುಚ್ಚಾತಿರ್ಲಿಲ್ಲ ಏನೋ ಒಳಗೆ. ಹಾಂ, ಅಮ್ಮ ನನ್ನ ಕ್ಲಾಸ್ ಮೇಲಿದ್ಲ ಜಾಡ್ಸೆ ಅಲ್ದ ಹಾಕೊಂಡ್ಬಿಟ್ಟು ಕಾಕ್ರೋಚ್ ಆಗಿತ್ತು. ಮತ್ತು ಅದಕ್ಕೆ ಹೇಳತ್ತಲ್ಲ. ಚಿಕ್ಕು, ಅಕ್ಕನ ಮುಗೀತ, ನೀನು ರೆಡಿ ಮಾಡ್ತೀನಿ ನಡಿ. ಹಾಂ, ತಿನ್ ಪಟ ತಿನ್ನು, ಆಮೇಲೆ ನೀನು ರೆಡಿ ಮಾಡಿ. ನೀನು ಈಗ ನೀನು ಕಳಿಸ್ಕೊಳೆ ಅವ್ನು ರೆಡಿ ಮಾಡೋದಿನ. ಉಲ್ಟಾ ಐತೆ, ನಾ ಜಲ್ದಿ ಅಂದ್ರೆ ಅವ ಜಲ್ದಿ ಇರ್ತಾನೆ, ಆಮೇಲೆ ನಾ ಲೇಟ್ ಇರ್ತಾನೆ. ಅವಲ್ಲ ಇರ್ತೇನೆ, ನಾ ರೆಡಿ ಆಗಿ ಟೈಮ್ ಟೇಬಲ್ ಎಲ್ಲ ತುಂಬ್ಕೊಂಡಿಲ್ಲ? ಹೇಳಕ್ಕೆ ಮುಂದಾಡ್ರಕ್ಕೆ ಹೋಗಿ ಬರ್ತಾನತ್ತ. ಶಂಭ ಮಾಡ. ಫಸ್ಟ್ ಏನ ಅವ್ನು ರೆಡಿ ಮಾಡ್ಬೇಕಿನ್ ಬಂದಿರ ಬಿಟ್ಟು ಬರ್ತಾನ್ರ. Much later. ಸಾನು ಹೋದ್ಲು, ಇನ್ನು ಚಿಕ್ಕನ್ ತಯಾರಿ. ಜಸ್ಟ್ ಬಿಟ್ಟು ಬನ್ನಿ, ಟಿಫಿನ್ ತುಂಬೇನಿ.
ಚಿಕ್ಕನ್ ಟಿಫನ್ ಫಿಲಪ್ ಮಾಡೋದು. ಇನ್ನ ಹೋಗಿಲ್ಲ ಅಕ್ಕ, ಹೋದ್ಲ ಅಕ್ಕ. ಅಕ್ಕನ ಬಸ್ ಬತ್ ಆಲ್ರೆಡಿ ಹೋದ್ಲ. ಚಿಕ್ಕು ಎಲ್ಲಿದ್ದೀನಿ? ಅಕ್ಕ ಹೋದ್ಲ, ಬಸ್ ಬತ್ ಕರ್ಕೊಂಡು ಹೋತ. ನಿಂದ ಈಗ ಸದ್ಯ ನೀನ್ ಡಬ್ಬಿ ರೆಡಿ ಮಾಡತ್ತ ಅಮ್ಮಾಗ. ಟಿಫಿನ್ ಪೂರಾ ಖಾಲಿ ಮಾಡ್ಬೇಕು. ಅಕ್ಕಂದಲ್ಲಿದೆ ಟಿಫಿನ್ ಐತಿ. ನಮ್ ಚಿಕ್ಕನ್ ಹೊಸ ಬಾಟಲ್ ಇದು ತಂದಾಗಿಂದ ಮನ್ಯಾಗನು ಇದ್ರೊಳಗ ನೀರ್ ಕುಡಿಯಾಕತ್ತಾನು. ಇಬ್ಬರದು ಅದ ಹಾಲತ್ತತೆ. ತೊಳೆದ ಮತ್ತ ಹೊಸ ಬಾಟಲ್ ಯಾವಾಗ ತರ್ತೀವ ನಾವ? ಮನ್ಯಾಗೂ ಅದ್ರಲ್ಲ ಕುಡಿದ. ಇದ್ರೊಳಗ ನೀರ್ ತುಂಬಿ ಕೊಡ್ತೀನಿ. ಇದ್ರೊಳಗ ನೋಡ್ರಿ, ಸಾನು ಅಕ್ಕ ಹೋದ್ಮೇಲೆ ನಮ್ ಚಿಕ್ಕು ರೆಡಿ ಆಗ್ಯಾನ ಈಗ ಸ್ಕೂಲಿಗೆ ಹೋಗಾಕ. ಇದು ನಮ್ ಚಿಕ್ಕನ್ ಸ್ಕೂಲ್ ಬ್ಯಾಗ್ ರೆಡಿ. ಹ್ಯಾಂಡ್ ಇಂಪಾರ್ಟೆಂಟ್ ಅಂದ್ರ ಹ್ಯಾಂಡ್ ಅಂಡ್ ಬಾಟಲ್ ಹೊಸದೈತಿ. ಅದು ಇಂಪಾರ್ಟೆಂಟ್ ಅಂದ್ರೆ ಚಿಕ್ಕ ಸ್ಕೂಲ್ ಯೂನಿಫಾರ್ಮ್ ಯಾಕೆ ಹಾಕಿಲ್ಲ ಅಂತ ನಿಮಗೆ ಪ್ರಶ್ನೆ ಬರ್ಬೋದು. ಅವನೇನೋ ಸ್ಕೂಲ್ ಯೂನಿಫಾರ್ಮ್ ಅಪ್ಡೇಟ್ ಆಗೈತೆ ಅಂತ. ಬಟ್ ಯಾವ್ದು ಅಪ್ಡೇಟ್ ಆಗೈತಿ ಏನದು ಇನ್ನೂ ನಮ್ಮ ಸ್ಕೂಲ್ ಕಡೆಯಿಂದ ಏನೂ ಮುಂದಿನ ಅಪ್ಡೇಟ್ ಬಂದಿಲ್ಲ. ಅವ್ರು ಯಾವಾಗ ಹೇಳ್ತಾರೋ ತಗೋಬೇಕು ಹೊಸದ. ಆಗ್ಲಿ ಮುಂದುವ ಆಯ್ತಾ? ವೆರಿ ಗುಡ್, ವೆರಿ ಗುಡ್. ಚಲೋ ಬಾಯ್ ಬಾಯ್ ಬಾಯ್. ಗುಂಡ್ಯ ಕೋಗಲ ಕೊಡು ಹೊಂಟಿ. ಬಾಯ್, ಎಂಜಾಯ್. ಸಾನು ಚಿಕ್ಕು ಇಬ್ರು ಸ್ಕೂಲಿಗೆ ಹೋಗ್ಯಾರು. ನಾವು ನಮ್ದು ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಮತ್ತು ಇವರು ಆಫೀಸಿಗೆ ಬಂದೀವಿ. ನಮ್ಮ ಮನೆಯವ್ರದ್ದು ಆಲ್ರೆಡಿ ಕೆಲಸ ಶುರು ಆಗೈತಿ. ಸೊ ಅವರಿಬ್ಬರು ಬರೋ ತನಕ ಒಂದು ಸ್ವಲ್ಪ ಆಫೀಸ್ ಕೆಲಸ ಎಲ್ಲ ಮಾಡ್ಕೋತೀವಿ. ಇವ್ರದಂತೂ ಕೆಲಸ ಶುರು ಆಗೈತಿ. ನಾನು ಈಗ ಸ್ವಲ್ಪ ನಮ್ಮ ಟೀಮ್ ಮೆಂಬರ್ಸ್ ಜೊತೆ ಇವತ್ತು ಸ್ವಲ್ಪ ಡಿಸ್ಕಷನ್ ಐತಿ ಕ್ಲಾಸಸ್ ರಿಲೇಟೆಡ್. ಸೊ ಅದನ್ನು ಎಲ್ಲ ಮುಗಿಸ್ಬೇಕು. ಆದಾಗಣ ಇನ್ನೂ ಒಂದು ಇಂಪಾರ್ಟೆಂಟ್ ಕೆಲಸ ಐತಿ. ಅದನ್ನು ನಾವು ಹೋದಾಗ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿ ತನಕ ನಾನು ನಮ್ಮ ಕೆಲಸ ಮಾಡ್ತೀನಿ, ಇವರು ತಮ್ಮ ಕೆಲಸ ಮಾಡ್ತಾರೋ. ಆಮೇಲೆ ಮತ್ತೆ ಸಿಗ್ತೀವಿ. ಬೈ ದ ವೇ ಮಜಾ ಹೇಳ್ಬೇಕಂದ್ರೆ ಇವತ್ತರ ಚಿಕ್ಕನ ಫಸ್ಟ್ ಡೇ ಐತಲ್ಲ. ಸೊ ಹೀಗಾಗಿ ಚಿಕ್ಕಗೆ ನಾವು ಇವತ್ತು ಪಿಕಪ್ ಮಾಡಬೇಕು. ಚಿಕ್ಕಗೂ ನಾವು ಬಸ್ ಹಚ್ಚೀವಿ. ಬಟ್ ಪಿಕಪ್ ನಾವು ಮಾಡೋದೈತಿ. ಈಗ ಸದ್ಯ 2 ದಿನ ಪಿಕಪ್ ಡ್ರಾಪ್ ಎರಡೂ ನಾವು ಮಾಡೋದೈತಿ. ಸೊ ಈಗ ಒಂದು ಮುಟ್ಟಿವಿ. ಆಲ್ರೆಡಿ ಚಿಕ್ಕ ಕರಿ ಟೈಮ್ ಆಯ್ತಲ್ಲ. ಕಂಟಿನ್ಯೂ ಕೆಲಸ ಮಾಡಕ್ಕಾಗಲ್ಲ. ಹಿಂಗೆ ಬಂದು ಕುಡ್ರದ್ದು ಒಂದು ಸ್ವಲ್ಪ ಕೆಲಸ ಮಾಡೋದು ಮಾಡ್ತಾರೆ ಹೋಗೋದು ಬರ್ದು ಹಿಂಗೆ ಭಾಳ ಬ್ರೇಕ್ ಕಾರಣ ಪ್ರೊಡಕ್ಟಿವಿಟಿ ಡೌನ್ ಆಗ್ತದೆ. ಬಟ್ ಏನು ಮಾಡೋದು, ಎರಡು ಮ್ಯಾನೇಜ್ ಮಾಡಬೇಕು. ಚಲೋ ಸ್ವಲ್ಪ ಕೆಲಸ ಮಾಡ್ಕೊಂಬರ್ತೀನಿ, ಆಮೇಲೆ ನಿಮಗೆ ಸಿಗ್ತೀನಿ. ಮಾತಾಡಿ ಮೇಲೆ ಮಂತ್ಲಿ 500 ಕೇಳಕತ್ತೀವಿ. ಮಂತ್ಲಿ 500 ಕೊಡೋದು ಪಾಸಿಬಲ್ ಇಲ್ಲ. ನಮ್ಗೆ 2 ಕಂತು ಬರ್ತಾವೆ. ಫಸ್ಟ್ ಇನ್ಸ್ಟಾಲ್ಮೆಂಟ್ 3000, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 3000. ಸೊ ಅಷ್ಟು ನಿಮಗೆ ಪೇ ಮಾಡುವಾಗ ನೀವು ಯಾವಾಗ ಅರೇಂಜ್ ಮಾಡ್ಕೊತೀರಲ್ಲ ಅವಾಗ ನಮಗೆ ಕಾಂಟ್ಯಾಕ್ಟ್ ಮಾಡಬೇಕು. ಮತ್ತು ನೀನು ಅವ್ರಿಗೆ ಒಂದು ಎಂಡ್ ಮೆಸೇಜ್ ಹಾಕಬೇಕು. ಹೇಳಿದ್ರೆ ನಾವು ಕೊಡೋದು ಪಾಸಿಬಲ್ ಇಲ್ಲ. ಮತ್ತು 4% ಮಂತ್ಲಿ 500 ಬಿಟ್ಟರೆ ಬೇರೆ ಕೆಪಾಸಿಟಿ ಇಲ್ಲ. ಸೊ ಅವಾಗ ಈಗಂದ್ರೆ ನೀವು ಅದನ್ನು ಎಂಡ್ ಮಾಡಿಬಿಡೋದು. ನನಗೆ ಮಾತಾಡೋಣ ಅಲ್ಲಿ ಕಾಲ್ ಮಾಡಿ ಇದು ಮಾಡಿ ನಿಮ್ಮ ಎನರ್ಜಿ ಮೇಲೆ ಟೈಮ್ ಹೋಗ್ಸೋದಿಲ್ಲ. ಓಕೆ ಸೀತಲ್ಲ ತಿಳಿದ್ಲಿಂದ. ಸೊ ಈಗ ಅವ್ರಿಗೆ ಮೆಸೇಜ್ ಮಾಡು ಮತ್ತು ಅವ್ರ ಎಂಡ್ ಮಾಡಿಬಿಡೋದು. 1 hour later. ಈಗ ನಾವು ಬಂದೀವಿ ಸ್ಟುಡಿಯೋಕ್ಕೆ. ಯಾಕಪ್ಪ ಬಂದೀವಿ ಅಂದರೆ ಈಗ ಜಲ್ದಿನ ನಮ್ಮದು ಎಪಿಸೋಡ್ 2 ರಿಲೀಸ್ ಆಗೋತೈತಿ. ಅದರದ್ದೆಲ್ಲ ಶೂಟಿಂಗ್ ಆಲ್ರೆಡಿ ಕಂಪ್ಲೀಟ್ ಆಗೈತೆ. ಎಡಿಟಿಂಗ್ ಪ್ರೊಸೆಸ್ ನಡೆದೈತಿ. ಸೊ ಇವತ್ತು ನಾವು ಸ್ಟುಡಿಯೋಗೆ ಬಂದಿದ್ದು ಡಬ್ಬಿಂಗ್ ಮಾಡಕ್ಕಂದ್ರೆ ಏನಂದ್ರೆ ನಾವು ಶೂಟ್ ಮಾಡುವಾಗ ಏನೆಲ್ಲ ಡೈಲಾಗ್ಸ್ ಅಂದಿರ್ತೀವಿ ಸ್ಕ್ರಿಪ್ಟ್ ಪ್ರಕಾರ ಅದು ಆವಾಗ ಜಸ್ಟ್ ಅಂದಿರ್ತೀವಿ. ಸೊ ಈಗ ಪ್ರಾಪರ್ ಅದನ್ನು ಒಂದು ಪ್ರಾಪರ್ ಪ್ರೊಫೆಷ್ನಲ್ ಮೈಕ್ ಯೂಸ್ ಮಾಡಿ ಪ್ರೊಫೆಷ್ನಲ್ ಸ್ಟುಡಿಯೋ ಒಳಗೆ ಅದ್ರದ್ದು ಪ್ರಾಪರ್ ಮತ್ತೊಮ್ಮೆ ಡೈಲಾಗ್ಸ್ ಅನ್ನೋ ಪ್ರೊಸೆಸ್ಗನ ಡಬ್ಬಿಂಗ್ ಅಂತ ಹೇಳ್ತಾರೋ. ಫಸ್ಟ್ ನಂದು ಇವ್ರದ ನಂದ ಇಬ್ಬರದು ಡಬ್ಬಿಂಗ್ ಮಾಡೋದೈತಿ. ಫಸ್ಟ್ ಇವ್ರು ನೀ ಹೋಗತ್ತಂದ್ರು. ಬಿಕಾಸ್ ಟೆನ್ಷನ್ ಬತ್ ನನಗೆ ಕರೆನ. ಹೋಪ್ ಸೊ ಚಲೋ ಆಗಲಿ. ಎಸ್ ಚಲೋ ಆಗ್ತದೆ. ಆಲ್ ದ ಬೆಸ್ಟ್. ಸೊ ಆ್ಯಕ್ಚುಲಿ ಇದು ಸೆಕೆಂಡ್ ಟೈಮ್ ನಾವು ಮಾಡಾಕತ್ತಿದ್ದು. ಫಸ್ಟ್ ಟೈಮ್ ನಾವು ಎಪಿಸೋಡ್ 1 ಟೈಮ್ನಾಗ ಮಾಡಿದ್ವಿ. ಸೊ ನೋಡೋಕೆ ಅನಿಸ್ತೈತಿ ಏನು ಬರೀ ಮೈಕ್ ಮುಂದೆ ನಿಂತು ಸ್ಕ್ರಿಪ್ಟ ಹೇಳೋದೈತ್ಲ ಡೈಲಾಗ್ಸ್ ಹೇಳೋದೈತ್ಲ. ಬಟ್ ಅಷ್ಟು ಈಸಿ ಇಲ್ಲ. ವಿತ್ ಪ್ರಾಪರ್ ಆ ಸ್ಕ್ರಿಪ್ಟದ ಪ್ರಕಾರ ಆ ಸಿಚುವೇಶನ್ದ ಪ್ರಕಾರ ನಮಗೆ ಏನು ಇಮೋಷನ್ಸ್ ಇತ್ತು ಆ ಇಮೋಷನ್ಸನ್ನ ಕ್ಯಾರಿ ಮಾಡ್ಕೋತನ ಆ ಡೈಲಾಗ್ಸ್ ಹೇಳಬೇಕಾಗ್ತೈತಿ. ಪ್ಲಸ್ ಲಿಪ್ಸ್ಗೆ ಅಂದ್ರೆ ಅವಾಗ ನಾವು ಏನು ಮಾತಾಡೀವಿ ಮತ್ತು ಡಬ್ಬಿಂಗ್ ಮಾಡುವಾಗ ಏನು ಮಾತಾಡಕತ್ತೀವಿ ಎಕ್ಸಾಕ್ಟ್ಲಿ ವರ್ಡ್ ಟು ವರ್ಡ್ ಲಿಪ್ಸ್ ಸಿಂಕಿಂಗ್ ಎಲ್ಲಾನು ಚೆಕ್ ಮಾಡಬೇಕಾಗ್ತೈತಿ. ಈಗ ಜಸ್ಟ್ ನಂದು ಡಬ್ಬಿಂಗ್ ಪೂರಾ ಆಯಿತು. ಇನ್ನು ಇವ್ರದೈತಿ. ಅರೇ ನನಗಿಂತ ಹೆಚ್ಚು ಡೈಲಾಗ್ಸ್ ನಿಮಗೆ ಅದಾವ, ನನ್ನೇ ನಟ್ಟಿರಲಿಲ್ಲ. ಅದ್ರಾಗ ಹೊರಗಡೆ ಒಂದಕ್ಕಿಂತ ಒಂದು ಎಮೋಷನ್ಸ್ ಅದಾವ. ಮತ್ತು ಶಿಟ್ಟ ಗಿಟ್ಟ ಎಲ್ಲ ಐತಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.
ಸೊ ಇದಕ್ಕೆ ಸ್ವಲ್ಪ ಮೆಹನತ್ ಬೇಕಾಗ್ತತಿ, ಸ್ವಲ್ಪ ಎಫರ್ಟ್ಸ್ ಬೇಕಾಗ್ತತಿ. ಸೊ ಫಸ್ಟ್ ನಂದು ಡಬ್ಬಿಂಗ್ ಕಂಪ್ಲೀಟ್ ಆಯಿತು, ಆಮೇಲೆ ವಿನಯ್ ಅವರ ಡಬ್ಬಿಂಗನ್ನು ಶುರು ಮಾಡ್ಯಾರು. ಸೊ ವಿನಯ್ ಅವ್ರದ್ದು ಈಗ ಡಬ್ಬಿಂಗ್ ನಡ್ದೈತಿ. ಸನಿ ಅಲ್ಲ ತಾನ ಅವಾಗಿಂದ ಫೋನ್ ಮಾಡತ್ತೀನಿ, ಫೋನೇ ಎತ್ತವಲ್ಲ. थोड़ा पॉज लो विनय भाई. सनी अल्लाह आवागिन फोन ಮಾಡಕತ್ತೀನಿ ಎತ್ತವಲ್. Much later. ಸ್ಕೂಲದ ಫಸ್ಟ್ ಡೇ ಹೆಂಗಿತ್ತು ಹೇಳಿ ನಂಗೆ ಫಸ್ಟ್ ಇವತ್ತು. ಹಾಂ, ಹೌ ವಾಸ್ ಯುವರ್ ಟುಡೇಸ್ ಫಸ್ಟ್ ಡೇ? ಹಾಂ, ಮಜ್ಜಾ ಮಜ್ಜಾ ಕೋಯನ್ ಮಜ್ಜಾ ಪೂರಾ ಮಜ್ಜಾ ಮಾಡಿದಿ. ನಿನ್ನ ಫ್ರೆಂಡ್ಸ್ ಬಂದಿದ್ರು, ಏನಂದ್ರ? ಮತ್ತು ಟೀಚರ ಕಾವೇರಿ ಟೀಚರ್ ಬ್ಯಾರೆ ಟೀಚರ್ ಬಂದ್ರು, ಹೊಸ ಟೀಚರ್ ಬಂದ್ರೆ ನೋಡಂತೀಗ. ಸರ್ಪ್ರೈಸ್. ಯಮ್ಮಿ 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 ಪಾಪ್ಸಿಕಲ್ಸ್. ಪಾಪ್ಸಿಕಲ್ಸ್ ಇದು ಅಮ್ಮ ಮಾಡಿಕೊಡ್ತಾಳೆ. ಈಗ ಬರೀ ಅವಾಗ ಸಾಚ ಅದಾವ, ಅದ್ರೊಳಗೆ ಏನಿಲ್ಲ. ಅಮ್ಮ ಮಾಡಿಕೊಡ್ತಾಳೆ ನಿಂಗೆ ಔಷಧ. ವಾಟರ್ ಮೆಲನ್ ಕ್ಯಾಂಡಿ ಮಾಡಿಕೊಡ್ತಾನೆ. ತಂದೈತಿ ಈಗ ಅಮ್ಮ ನಿಂಗ್ ಗ್ರೇಪ್ಸ್ ಹೇಳಿಲ್ಲ ನಿಂಗ. ಗ್ರೇಪ್ಸ್ ಸೀಸನ್ ಮುಗಿತು. ಸೀಸನ್ ಇಲ್ಲಿಗ ನಿಂಗ ಬೇಕಂದ್ರೆ ಸಿಗಂಗಿಲ್ಲ. ಚಿಕ್ಕು ಈಗ ಒಂದು ಹಾಫ್ ಆನ್ ಅವರ್ ಒಳಗೆ ಬಿಡ್ತಾನ ನೀವು ಗ್ರೇಪ್ಸ್ ಬಿಡ್ತಾನ, ಆಮೇಲೆ ನೋಡಿ ಇನ್ನೊಂದ್ 2-3 ತಿಂಗಳ ಮ್ಯಾಂಗೋ ಬಿಡ್ತಾನ. ಅವಾಗ ಸೀಸನ್ ಇಲ್ದಾಗ ಹೆಂಗ್ ಸಿಗೋದಪ್ಪಿ? ಚಿಕ್ಕು ವಾಟರ್ ಮೆಲನ್ ಕ್ಯಾಂಡಿ ಮಾಡಿಕೊಡ್ತಾಳ ಅಮ್ಮ. ಈಗ ಬೇಕೋ ಮಾಡ್ಲಿ ವಾಟರ್ ಮೆಲನ್ ಕ್ಯಾಂಡಿ? ಆಮೇಲೆ ಮಾಡಕ್ಕೆ 1 ತಾಸು ಬೇಕತ್, ಫ್ರಿಜ್ ಒಳಗೆ ಇಡ್ಬೇಕ. ಆಮೇಲೆ ರೆಡಿ ಆಗ್ತದ. ಹಾ, ಹಂಗೆ ತಿನ್ನೋದ. ಜಸ್ಟ್ ಈಗ ಆಫೀಸಿಂದ ಬರೋ ಮುಂದೆ ಫ್ರೂಟ್ಸ್ ತೊಗೊಂಡು ಬಂದೀವಿ. ವಾಟರ್ ಮೆಲನ್, ಮ್ಯಾಂಗೋ, ಆ್ಯಪಲ್. ಸೊ ಸಾನು ಮತ್ತು ಚಿಕ್ಕು ಭಾಳ ದಿನ ಆಯಿತು ಕ್ಯಾಂಡಿ ಪಾಪ್ಸಿಕಲ್ಸ್ ಮನ್ಯಾಗನ ಮಾಡಿಕೊಡ್ರಿ ಅಂತ ಬೇಡಕತ್ತಿದ್ರು. ಹಿಂಗಾಗಿ ವಿನಯ್ ಅವರು ಅಮೆಝಾನ್ ಮೇಲಿಂದನ ಆನ್ಲೈನನ್ನು ಪಾಪ್ಸಿಕಲ್ಸ್ದು ಇದನ್ನು ಹಾಕಿದ್ರು, ಸಾಚೆಗಳು. ಅವು ಇವತ್ತನ ಬಂದಾವು. ಸೊ ಅವ್ರದ್ದಿಷ್ಟು ಎಕ್ಸೈಟ್ಮೆಂಟ್ ಆಯ್ತಲ್ಲ, ಇವತ್ತು ನಾನು ಟ್ರೈ ಮಾಡಿ ನೋಡಕತ್ತೀನಿ. ಸೊ ಫಸ್ಟ್ ವಾಟರ್ ಮೆಲನ್ದು ಮಾಡಿ ನೋಡಬೇಕು ಅಂಥೇಳಿ ಫಸ್ಟ್ ವಾಟರ್ ಮೆಲನ್ ಕಟ್ ಮಾಡಿ ಅದ್ರದ್ದೆಲ್ಲ ಜ್ಯೂಸ್ ರೆಡಿ ಮಾಡಿ ನೋಡಬೇಕು. ಫಸ್ಟ್ ಟೈಮ್ ನಾನು ಟ್ರೈ ಮಾಡತ್ತೀನಿ, ನನಗೂ ಎಂದು ಗೊತ್ತಿಲ್ಲ ಅವು ಹೆಂಗೆ ಆಗ್ತಾವು. ಲೆಟ್ಸ್ ಸಿ ಹೆಂಗೆ ಆಗ್ತಾವೆ ನೋಡು ನಾವು. ಸಾನುಗೆ ಎಟ್ ಹೌಸ್ ಐತಂದ್ರೆ ಚಲ್ ಬೇಡ, ಮತ್ತು ಎಲ್ಲ ರಂಬ್ರಾಡಿ ಹಿಡಿಸ್ಬೇಡ ಮತ್ತು ನನಗೆ ಸ್ವಚ್ಛ ಮಾಡಕ್ಕೆ. ನೋಡಿ ಕರೆಕ್ಟ್ ಟೈಟ್ ಕೂತೈತೆ ಇಲ್ಲ, ಮತ್ತು ಟೈಟ್ ಕುಂಡಿರ್ಬೇಕ ಚಂದಂಗೆ ಕೂತಿಲ್ಲ ಸಾನು. ನಾ ಹಾಕ್ತೀನಿ ಬಿದ್ದ ನೋಡಿ ಚಿಕ್ಕು ಹಾಳಾಕತ್ತ, ಅದಕ್ಕೆ ಹೇಳತ್ತೇನೆ ಮತ್ತು ನಾನು. ಇಲ್ಲಿ ನೋಡ್ರಿ, ಈಗ ಮಸ್ತ್ ನಮ್ಮ ಐಸ್ ಪಾಪ್ಸಿಕಲ್ಸ್ ರೆಡಿ ಆಗ್ಯಾವು, ಕ್ಯಾಂಡಿ ರೆಡಿ ಆಗ್ಯಾವು. ನಮ್ಮ ಚಿಕ್ಕೋಗರೆ ಯಾವಾಗೊಮ್ಮೆ ರೆಡಿ ಆಗ್ತೈತಿ, ಮತ್ತು ಯಾವಾಗೊಮ್ಮೆ ನಾ ತಿನ್ನಲಿ ಅನ್ನೋರ್ ಗತ್ಲೆನ ಮಾಡಾಕತ್ತಿದ್ದ. ಸೊ ಫೈನಲಿ ರೆಡಿ ಅದು, ಫುಲ್ ಎಂಜಾಯ್ ಮಾಡಕತ್ತಾನು. ನೀವು ಅವ್ನ ಮುಖದ ಎಕ್ಸ್ಪ್ರೆಷನ್ ನೋಡಿನ ಅವ್ನಿಗೆ ಎಷ್ಟು ಸೇರೈತಿ ಮತ್ತು ಅವ್ನು ಎಷ್ಟು ಹ್ಯಾಪಿ ಆಗ್ಯಾನೋ ಅದನ್ನು ನೋಡಿ ಗುರ್ತಿಡಿಬೋದು. ಈಗ ಒಂದು ಫುಲ್ ನಡ್ದೈತಿ. ಈಗ ರೆಡ್ ಕಲರ್ ಆಯ್ತು, ನೆಕ್ಸ್ಟ್ ಇನ್ನು ಯೆಲ್ಲೋ ಕಲರ್ ಮಾಡೋನು, ಅದ್ರ ನೆಕ್ಸ್ಟ್ ಗ್ರೀನ್ ಕಲರ್ ಮಾಡೋನು. ಈ ರೀತಿ ಕಲರ್ ಮೇಲೆ ಅವ್ನು ಫುಲ್ ಎಕ್ಸೈಟ್ಮೆಂಟ್ ಇರ್ತೈತಿ ಐಸ್ ಪಾಪ್ಸಿಕಲ್ಸ್ ರೆಡಿ ಮಾಡಕ್ಕೆ. ನಮ್ಮ ಸಾನೂನ್ ಫಸ್ಟ್ ಡೇ ಮುಗಿದು ತಿರುಗಿ ಸೆಕೆಂಡ್ ಡೇ ಶುರು ಆಯಿತು. ಹಂಟ್ಲು ಮತ್ತು ಸ್ಕೂಲಿಗೆ. ನಿನ್ನಿದು ಫಸ್ಟ್ ಡೇ ಹೆಂಗಿತ್ತು? ಯಾರು ಬಂದಿದ್ರೆ ಇಲ್ಲ ಫ್ರೆಂಡ್ಸ್? ಭಾಳ ಮಂದಿ ಬಂದಿದ್ರೆ ಸ್ವಲ್ಪ ಮಂದಿ ಇದ್ರು, ಯಾಕಂದ್ರೆ ಫಸ್ಟ್ ಡೇ ಸ್ಕೂಲಿಗೆ ಯಾರು ಬರಂಗೇ ಇಲ್ಲ ಜಾಸ್ತಿ. ಸೆಕೆಂಡ್ ಸ್ಟ್ಯಾಂಡರ್ಡ್ ಅವರ ಬಂದ್ರು ಅಂದ್ರೆ ಎಲ್ಲರೂ ಅವರ ಬಂದ್ರೆ ಸ್ವಲ್ಪ ಬೇರೆ ಚೇಂಜ್ ಆಯ್ತು. ಥರ್ಡ್ ಸ್ಟ್ಯಾಂಡರ್ಡ್ ಅವರ ಬಂದು ಸ್ವಲ್ಪ ಚೇಂಜ್ ಆಯ್ತು. ಫೋರ್ತ್ ಸ್ಟ್ಯಾಂಡರ್ಡ್ ಥರ್ಡ್ ಡಿವಿಷನ್ ಇಲ್ಲಿ, ಸಿ ಡಿವಿಷನ್ ಇಲ್ಲಿ, ಥರ್ಡ್ ಡಿವಿಷನ್ ಫುಲ್ ಚೇಂಜ್ ಆಗೈತಲ್ಲ ಈ ಸಲ. ಫ್ರೆಂಡ್ಸ್ ಆದ್ರೂ ಇಲ್ಲೋ? ಹಾಗೆ ಹೊಸ ಫ್ರೆಂಡ್ಸ್ ಕೂಡ ಆಗ್ಯಾರ.
ನಾವು ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಿಲ್ಲಕ್ಕಿದ್ವಿ ಹಿಂಗೆಲ್ಲ ಮಜ್ಜ ಆಮೇಲೆ ಮಮ್ಮಿ 10 ಮಂದಿ ಅಬ್ಸೆಂಟ್ ಇದ್ರು. 10 ಮಂದಿ ಅಬ್ಸೆಂಟ್ ಇದ್ರಿ ನೀವು ಅದು ಬರ್ತಾರೆ ತಗೋ ಎಲ್ಲರೂ. ಅಮ್ಮ ನಿನ್ನೆ ರಾತ್ರಿ ಪಕ್ಷಿ ಕಲಿಟ್ಟಿದ್ವಿ ಹೌದು ತಿನ್ನತ ನೋಡು. ಚಿಕ್ಕು ತಿನ್ನೋತಾನು. ಹೌದು ನೀನು ಬಾ, ನಿನಗೆ ಮಧ್ಯಾಹ್ನ ಕೊಡ್ತಾನೆ ಸ್ಕೂಲ್ದಿಂದ ಬರೋಣ. ಆಫೀಸ್ ಹೋಗ್ತೀನಿ ಬರ್ತಾನಲ್ಲ ಲಂಚ್ ಬ್ರೇಕ್ನಾಗ. ಅಷ್ಟೊತ್ತನ ಬಂದಿರ್ತಾನೆ. ಇವತ್ತು ಬಂದಿರ್ತಿದ್ಲಿ ನೀನು. ನೀನು ಲೇಟಾಗಿ ಬರ್ತಿ, ನಿನ್ನ ಸ್ಕೂಲ್ ಲೇಟಾಗಿ ಬಿಡ್ತೈತಿ.